ಗುರೂಜಿ, ನೀವು ವಾಸ್ತು ಅಂದಂಗೆ ನಂಗೆ ನೆನಪಾಯಿತು. ಮನೆಯಲ್ಲಿ ಯಾವ ಭಾಗದಲ್ಲಿ ದೇವರ ಮನೆ ಇದ್ದರೆ ಆ ಮನೆ ಸದಾ ನೆಮ್ಮದಿಯಿಂದ ಖುಷಿಯಾಗಿರುತ್ತೆ ಅಂತ? ನೋಡಿ, ಇಲ್ಲಿ ನಮಗೆ ದೇವರ ಮನೆ ಅನ್ನುವಂಥ ವಿಚಾರಕ್ಕೆ ದೇವರನ್ನು ನಾವೀಗ ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ. ಅಂದರೆ ಸೂರ್ಯ ಪೂರ್ವದಿಂದ ಬರ್ತಾನೆ, ನಾವು ಪೂರ್ವಾಭಿಮುಖವಾಗಿ ನಿಂತು ಕೈ ಮುಗಿತೇವೆ. ಆ ರೀತಿಯಾಗಿರುವಂಥದ್ದು ಮೊದಲನೇದಾಗಿ ಪ್ರಶಸ್ತವಾದಂಥದ್ದು. ಆದರೆ ನಮ್ಮೀಗ ಪಟ್ಟಣದಲ್ಲಿ ಸ್ಥಳಾವಕಾಶ ಎಲ್ಲ ಕಡಿಮೆ ಇರೋದರಿಂದ ಪೂರ್ವಾಭಿಮುಖವಾಗಿಟ್ಟು ಉತ್ತರಾಭಿಮುಖವಾಗಿ ಕೂಡ ದೇವರನ್ನ ನಾವು ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಅದಲ್ಲದಿರ ದೇವರ ಮನೆ ಎನ್ನುವಂಥದ್ದು ಈಶಾನ್ಯ ಭಾಗದಲ್ಲೇ ಇರಬೇಕು ಅಥವಾ ಬ್ರಹ್ಮಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದರೂ ಸಹಿತ ನಮಗೆ ಸಣ್ಣದಾಗಿ ಒಂದು ಮನೆ ಇದೆ. ಆ ಮನೆಯಲ್ಲಿ ನಾವು ಇಷ್ಟೇ ಅಗಲಕ್ಕೆ ದೇವರನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮದಾಗಿದ್ದಾಗ ಮನಃಶುದ್ಧಿಯಿಂದ ನಾವು ಆ ದೇವತಾ ಆರಾಧನೆ ಅಂಥ ಮನೆಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೊಂದು ಫೋಟೋ ಇಟ್ಕೋಬೋದು, ಒಂದು ದೀಪ ಇಟ್ಕೋಬೋದು, ಬಿಟ್ಟರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿಗ್ರಹಗಳು ಅದನ್ನು ಇದನ್ನೆಲ್ಲ ಎತ್ಕೊಂಬಂದು ಇಡೋ ಹಾಗಿಲ್ಲ. ನಾವು ಆ ವಿಗ್ರಹದ ಆರಾಧನೆ ಮಾಡಲಿಕ್ಕೆ ನಾವು ಮಾಡುವಂಥ ದೇವರ ಮನೆ ಅಂತಿರ್ಬೋದು, ಅಲ್ಲಿ ನಮಗೆ ಯಾವ ಪ್ರಮಾಣದಲ್ಲಿ ದೇವರ ಮನೆ ಮಾಡೋಕ್ಕಾಗುತ್ತೋ ಅದಕ್ಕೆ ಅನುಗುಣವಾಗಿ ಪೂಜಾದಿಗಳನ್ನು ಕೂಡ ಮಾಡಿಕೊಂಡು ಹೋಗಬೇಕಾಗತ್ತೆ. ವಾಸ್ತುವಿನ ಅನುಗ್ರಹವನ್ನು ಆವಾಗ ಹೇಳ್ತಾ ಇದ್ವಿ. ಆ ವಾಸ್ತು ಪುರುಷನಲ್ಲಿ ನಾವು ಪ್ರಾರ್ಥನೆ, ಈಗ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಿದ್ದರೆ, ಅಪ್ಪ ನೀನು ಕಲ್ತ್ರೆ ನೀನು ಹುಷಾರಾಗ್ತೀಯಾ, ನಿನಗೆ ಕಲಿಯುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನೋದನ್ನೇ ನಾವು ಹೇಳಬೇಕು ಹೊರತು ಆಗ ವಾಸ್ತು ದೇವತೆಗಳು ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಹೇಳ್ತಾರೆ, ಮಕ್ಕಳು ಹುಷಾರಾಗೋಗ್ಬಿಡ್ತಾರೆ. ನೀನು ದಡ್ಡ, ನೀನು ಕಲಿತಾ ಇಲ್ಲ, ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ವಾಸ್ತು ದೇವತೆಗಳು ಹೇಳ್ತಾರೆ ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅದು ಇಲ್ಲವೇ ಇಲ್ಲ ಅನ್ನುವಂಥ ಶಬ್ದನ ನಾವು ಉಚ್ಚಾರಣೆ ಮಾಡಬಾರ್ದು. ಯಾರ ಹತ್ರನೇ ನಾವು ಮಾತಾಡೋದು, ನಮ್ಮ ಕಷ್ಟಗಳನ್ನೇ ಹೇಗಿದ್ದೀರಿ ಸ್ವಾಮಿ, ಏನೋ ದೇವ್ರ ದಯ ಚೆನ್ನಾಗಿದ್ದೀವಿ, ಸದಾಕಾಲ ನಾವು ಅದನ್ನು ಆಡ್ತಾ ಬಂದರೆ ಅದರಿಂದ ವಸ್ತು ದೇವತೆಗಳು ಸದಾಕಾಲ ನಮಗೆ ಅನುಗ್ರಹವನ್ನು ಮಾಡಿ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಯಾರಿಗೇ ಆಗಲಿ ಒಳ್ಳೆಯದನ್ನು ಮಾತ್ರ ನಾವು ಬಯಸಬೇಕು. ನಾವು ಎಷ್ಟು ದಿನ ಬದುಕಿರ್ತೀವಿ, ಎಷ್ಟು ಕ್ಷಣ ಬದುಕಿರ್ತೀವಿ ಅನ್ನೋ ನಮ್ಗೆ ಗೊತ್ತಿಲ್ಲ. ಒಳ್ಳೆಯದನ್ನು ಮಾತ್ರ ಮಾತಾಡೋದು, ಒಳ್ಳೆಯದನ್ನು ಹೇಳೋದು, ಒಳ್ಳೆಯ ಚಿಂತನೆ. ಯಾರಿಗೂ ನಾನು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವಾಗುವ ರೀತಿ ಮಾತೇ ಆಡಬಾರ್ದು. ಏನಕ್ಕೆ ಅಂದರೆ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನಾವು ಮಾಡಿರೋಂಥ ಕರ್ಮದ ಫಲ ನಮಗೆ ಪುನಃ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.